ಎಲ್ಲರಿಗೂ ನಮಸ್ಕಾರ. ಒಬ್ಬ ಸಾಮಾನ್ಯ ಬಾಲಕ ವೇದಾಭ್ಯಾಸದಿಂದ ಪ್ರಾರಂಭಿಸಿ ಭಾರತದಲ್ಲೇ ಮಹಾನ್ ಪೀಠಗಳಲ್ಲಿ ಒಂದಾದ ಶ್ರೀ ಶೃಂಗೇರಿ ಶಿವಗಂಗಾ ಶಾರದಾ ಪೀಠದಲ್ಲಿ ಪೀಠಾಧಿಪತಿಗಳಾಗುವವರೆಗಿನ ಅದ್ಭುತ ಜೀವನಯಾನ. ಇಂದು ನಾವು ತಿಳಿದುಕೊಳ್ಳೋದು ಶ್ರೀ ಪುರುಷೋತ್ತಮ ಭಾರತೀ ಸ್ವಾಮಿಗಳವರ ಪ್ರೇರಣಾದಾಯಕ ಜೀವನ ಕಥೆ. ಗುರುಗಳು 1953ರ ಸೆಪ್ಟೆಂಬರ್ 19ರಂದು ಆಂಧ್ರ ಪ್ರದೇಶದ ಕೃಷ್ಣ ಜಿಲ್ಲೆಯಲ್ಲಿ ಜನಿಸಿದರು. ಅವರ ತಂದೆ ಶ್ರೀ ಕಂಬಪಾಟಿ ಸೇತುಮಾಧವ ಶರ್ಮರು ಮತ್ತು ತಾಯಿ ಜಗನ್ಮಂಗಲ ಕಲ್ಯಾಣಿ ಬಾಲಾ ತ್ರಿಪುರ ಸುಂದರಿ. ಬಾಲ್ಯದಲ್ಲಿಯೇ ಅವರಲ್ಲಿ ವಿದ್ಯೆ ಮತ್ತು ಸಂಸ್ಕಾರದ ಬೀಜ ಬಿತ್ತಲ್ಪಟ್ಟಿತು. ಉಪನಯನ ಸಂಸ್ಕಾರವಾದ ನಂತರ ಅವರ ತಂದೆಯವರಿಂದಲೇ ಕೃಷ್ಣ ಯಜುರ್ವೇದವನ್ನು ಕಲಿತರು. ಮುಂದೆ ಶ್ರೌತ ಮತ್ತು ಪ್ರಯೋಗಗಳನ್ನು ಕಲಿತು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಗಣಿತದಲ್ಲಿಯೂ ಪರಿಣಿತಿ ಪಡೆದರು. ಲೀಲಾವತಿ ಗಣಿತವನ್ನು ಅಭ್ಯಾಸ ಮಾಡಿ ತರ್ಕಶಾಸ್ತ್ರ ಮತ್ತು ವೇದಾಂತದಲ್ಲಿಯೂ ಆಳವಾದ ಜ್ಞಾನವನ್ನು ಹೊಂದಿದರು. ಕೇವಲ ಓದುವಲ್ಲ, ಇದು ಸಂಪೂರ್ಣ ಆತ್ಮ ಸಾಧನೆ. ಇವರು 1979ರಿಂದ 2012ರವರೆಗೆ ವಿಜಯವಾಡದ ಶಂಕರ ಮಠದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಇವರು ಸುಮಾರು 40ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ವೇದಾಭ್ಯಾಸ ಕಲಿಸಿದರು. ಕಂಚಿ ಕಾಮಕೋಟಿ ಮಠದಲ್ಲಿ ಮತ್ತು ಮೈಸೂರಿನ ದತ್ತಾಶ್ರಮದಲ್ಲಿ ಪರೀಕ್ಷಾ ಅಧಿಕಾರಿಗಳಾಗಿದ್ದರು. ಇವರು ಗೃಹಸ್ಥಾಶ್ರಮದ ಕರ್ತವ್ಯವನ್ನು ಪೂರೈಸಿದ ನಂತರ ಒಂದು ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಂಡರು. ಸನ್ಯಾಸ ಸ್ವೀಕರಿಸುವ ಸಂಕಲ್ಪ 2013ರಲ್ಲಿ ಶೃಂಗೇರಿ ಜಗದ್ಗುರುಗಳು ಅವರ ಮನೆಗೆ ಬಂದಾಗ ಸ್ವಾಮಿಗಳು ಸನ್ಯಾಸ ದೀಕ್ಷೆಗೆ ವಿನಂತಿಸಿದರು. ಜಗದ್ಗುರುಗಳ ಅನುಗ್ರಹದಿಂದ 2014ರಲ್ಲಿ ಸನ್ಯಾಸತ್ವ ಸ್ವೀಕರಿಸಿ ಶ್ರೀ ಪುರುಷೋತ್ತಮ ಭಾರತಿ ಎಂಬ ಯೋಗ ಪಟ್ಟ ಪಡೆದರು. ನಂತರ ಜಗದ್ಗುರುಗಳ ಆದೇಶದಂತೆ ಜಯನಾಮ ಸಂವತ್ಸರದ ಚೈತ್ರ ಕೃಷ್ಣ ದಶಮಿಯಂದು 14/4/2014ರಲ್ಲಿ ಶ್ರೀ ಶೃಂಗೇರಿ ಶಿವಗಂಗಾ ಶಾರದಾ ಮಠದ 18ನೇ ಅಧಿಪತಿಗಳಾಗಿ ಪಟ್ಟಾಭಿಷಕ್ತರಾದರು. ಅಂದಿನಿಂದಲೂ ಯತಿಧರ್ಮವನ್ನು ವಿಧಿವತ್ತಾಗಿ ಪಾಲಿಸುತ್ತಾ ಶ್ರೀಮಠದ ಅಭಿವೃದ್ಧಿಗಾಗಿ ಕಾರಣಕರ್ತರಾಗಿದ್ದರು. ಮಠಗಳು ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ಭೋಜನ ಶಾಲೆ, ಗೋಶಾಲೆ, ಯಾತ್ರಿ ನಿವಾಸ, ಸುಸಜ್ಜಿತ ವ್ಯವಸ್ಥೆಗಳು. 2018ರಲ್ಲಿ ತಮ್ಮ ಗುರುಗಳ ಸಮಾಧಿ ಸ್ಥಳದಲ್ಲಿ ಅಧಿಷ್ಠಾನ ಮಂದಿರ ನಿರ್ಮಿಸಿ ಕುಂಭಾಭಿಷೇಕ ನೆರವೇರಿಸಿದರು. ಅತಿರುದ್ರ ಮಹಾಯಾಗ ಮತ್ತು ಶತಚಂಡಿ ಯಾಗಗಳನ್ನು ನಡೆಸಿದರು. ಅವರ ಜೀವನವೆಲ್ಲ ಧರ್ಮ ಮತ್ತು ಸೇವೆಗೆ. ದಕ್ಷಿಣ ಭಾರತ ವಿಜಯಯಾತ್ರೆಯನ್ನು ಮಾಡಿದರು. ಕಾಶಿ, ಪ್ರಯಾಗ್ರಾಜ್ ಅನೇಕ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡಿ ಧರ್ಮ ಪ್ರಚಾರ ಮಾಡಿದ್ದರು. ಶೋಭಕೃತನಾಮ ಸಂವತ್ಸರದ ಜ್ಯೇಷ್ಠ ಕೃಷ್ಣ ದಶಮಿಯಂದು 12/6/2022ರ ಶ್ರೀಮಠದಲ್ಲಿ ಹೊಸದಾಗಿ ನಿರ್ಮಿಸಿದ್ದ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಶಿಲಾಮಯ ದೇವಸ್ಥಾನದ ಕುಂಭಾಭಿಷೇಕವನ್ನು ಶ್ರೀ ಜಗದ್ಗುರು ವಿಧುಶೇಖರ ಭಾರತಿ ಸನ್ನಿಧಾನಗಳವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿದರು. ನೆಲಮಾವು ಮಠದ ಶ್ರೀ ಮಾಧವಾನಂದ ಭಾರತಿ ಸ್ವಾಮಿಗಳಿಗೆ ಸನ್ಯಾಸ ದೀಕ್ಷಾ ಪ್ರದಾನ. 2024ರಲ್ಲಿ ಶ್ರೀ ಅವನಿ ಶೃಂಗೇರಿ ಮಠದ ಶ್ರೀ ಅದ್ವೈತಾನಂದ ಭಾರತಿ ಸ್ವಾಮಿಗಳಿಗೆ ಸನ್ಯಾಸ ದೀಕ್ಷಾ ಪ್ರದಾನ. ಒಬ್ಬ ಸಾಮಾನ್ಯ ಬಾಲಕ ಜ್ಞಾನ, ಶ್ರಮ ಮತ್ತು ಭಕ್ತಿಯಿಂದ ಜಗದ್ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು. ಇಂತಹ ಮಹಾನ್ ಗುರುಗಳ ಜೀವನ ನಮ್ಮೆಲ್ಲರಿಗೂ ಒಂದು ದಾರಿ, ಒಂದು ಪ್ರೇರಣೆ. ಗುರುಗಳು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಕಾರ್ತೀಕ ಶುದ್ಧ ತದಿಗೆ ಅಂದರೆ 24/10/2025ರಂದು ಬ್ರಹ್ಮೀಭೂತರಾದರು. ಶ್ರೀ ಗುರುಗಳ ಆರಾಧನೆಯು ಪ್ರತಿ ಮಾಸವೂ ಶ್ರೀಮಠದಲ್ಲಿ ನಡೆಯುತ್ತಿದ್ದು ನಾವೆಲ್ಲರೂ ಭಾಗವಹಿಸಿ ಗುರುಗಳ ಕೃಪೆಗೆ ಪಾತ್ರರಾಗೋಣ. ಎಲ್ಲರಿಗೂ ಧನ್ಯವಾದಗಳು.